ಈ ಸೋಡಿಯಂ ಬಾಂಬ್ ಬ್ಲಾಸ್ಟ್ ಮಾಡಿದಂತಹ ಪ್ರಕರಣದಲ್ಲಿ ಡ್ರೋನ್ ಪ್ರತಾಪ್ಗೆ 10 ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಬಾಂಬ್ ಸ್ಫೋಟ ಕೇಸ್ನಲ್ಲಿ ನ್ಯಾಯಾಂಗ ಬಂಧನ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಮಧುಗಿರಿ JMFC ಕೋರ್ಟ್ನ ಆದೇಶ ಇದು. ಹಾಗಾಗಿ ಈಗ ಮಧುಗಿರಿ ಸಬ್ ಜೈಲು ಪಾಲಾಗಿದ್ದಾರೆ ಡ್ರೋನ್ ಪ್ರತಾಪ್. ಜನಕಲೋಟಿ ಕೃಷಿ ಹೊಂಡದಲ್ಲಿ ಈ ಸೋಡಿಯಂ ಬಾಂಬ್ ಬ್ಲಾಸ್ಟ್ ಮಾಡಿ ಅದಾದ ನಂತರ ಪೊಲೀಸರು ಆತನನ್ನು ಬೆಂಗಳೂರಿಗೆ ಬಂದು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಿ ಸ್ಪಾಟ್ ಮಹಜರ್ ಮಾಡಿ ಎಲ್ಲವನ್ನ ಮಾಡಿದರು. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು. ಯಾಕೆಂದರೆ ಆತನಿಗೆ ಕೊಟ್ಟಿದ್ದಂತಹ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯ ಆಗಿತ್ತು. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಕೋರ್ಟ್ ಈಗ ಮತ್ತೆ 10 ದಿನ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದೆ. ಸೊ ಹಾಗಾಗಿ ಇವಾಗ ಇನ್ನೂ 10 ದಿನಗಳ ಕಾಲ ಆತ ಜೈಲಿನಲ್ಲಿ ಕಾಲ ಕಳಿಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಂಜುನಾಥ್ ಅವರಿಂದ ಪಡ್ಕೊಂಡೆ. ಎಸ್ ಮಂಜುನಾಥ್, ಈಗ ಕೋರ್ಟ್ 10 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಸಂದರ್ಭದಲ್ಲಿ ಕೆಲವು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರುತ್ತೆ, ಕೆಲವು ಷರತ್ತುಗಳನ್ನು ವಿಧಿಸಿರುತ್ತೆ. ಸೊ ಅದ್ರ ಬಗ್ಗೆ ಏನು ಡೀಟೇಲ್ಸ್ ಇದೆ? ಎಸ್ ಅರವಿಂದ್, ಸೋಡಿಯಂ ಬಾಂಬ್ನ ಬ್ಲಾಸ್ಟ್ ಮಾಡಿ ಎಡವಟ್ಟು ಮಾಡಿಕೊಂಡಂತಹ ಡ್ರೋನ್ ಪ್ರತಾಪ್ಗೆ ಈಗ ನ್ಯಾಯಾಲಯ 10 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂಥದ್ದು. ಮಧುಗಿರಿಯ JMFC ಕೋರ್ಟ್ ಈಗ 10 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಈಗ ಆದೇಶ ಹೊರಡಿರುವಂಥದ್ದು. ಹಾಗಾಗಿ ಏನು ಡ್ರೋನ್ ಪ್ರತಾಪ್ ಇದ್ದಾರೆ, ಅವರೀಗ ಮಧುಗಿರಿಯ ಕಾರಾಗೃಹದಲ್ಲಿ ಜೈಲು ಹೊಕ್ಕಿ ಆಗಿರುವಂಥದ್ದು. ಅದರ ಜೊತೆಗೆ ಏನು 14 ದಿನ ನಂತರ ಡಿಸೆಂಬರ್ 26ರ ನಂತರ ಆದರೂ ಅವರಿಗೆ ಬಿಡುಗಡೆಯ ಭಾಗ್ಯ ಸಿಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಜೊತೆಗೆ ಕೋರ್ಟ್ ಕೂಡ ನ್ಯಾಯಾಧೀಶರು ಕೂಡ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಿಮ್ಮ ಅರಿವಿಗೆ ಬಂದು ಈ ರೀತಿ ಮಾಡಿದರೆ ಹೇಗೆ, ತಪ್ಪು ಅಂತ ಗೊತ್ತಿರಲಿಲ್ಲ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನಮಗೆ ಗೊತ್ತಿರಲಿಲ್ಲ ಹಿಂಗಾಗತ್ತೆ ಅನ್ನುವಂಥ ಒಂದು ಕ್ರೇಜಿಂದ ನಾನು ಮಾಡಿದ್ದೀನಿ ಅನ್ನುವಂಥ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯವಾಗಿರುವಂಥದ್ದು. ಅದರ ಜೊತೆಗೆ ಅರವಿಂದ್, ಇನ್ನೂ 3 ಮೇಲೆ ಕೂಡ FIR ಆಗಿರುವಂಥದ್ದು. ಜಿತೇಂದ್ರ ಸಿಂಗ್ ಎನ್ನುವಂಥವರು ಈ ಒಂದು ಕೃಷಿ ಹೊಂಡದ ಮಾಲೀಕರಾಗಿರುವಂಥದ್ದು. ಅದರ ಜೊತೆಗೆ ಕ್ಯಾಮರಾಮ್ಯಾನ್ ಆದಂಥ ವಿನಯ್ ಮತ್ತು ಸೋಡಿಯಂ ಕೊಡಿಸಿದಂಥ ಪ್ರಜ್ವಲ್ ಮೇಲೆ ಕೂಡ FIR ಆಗಿತ್ತು. ಸೊ ಅವರಿಬ್ಬರನ್ನು ಅಂದರೆ ವಿನಯ್ ಮತ್ತು ಪ್ರಜ್ವಲನ್ನು ಪೊಲೀಸರು ನಿನ್ನೆ ದಿನವೇ ಅರೆಸ್ಟ್ ಮಾಡಿದ್ರು. ಹಾಗಾಗಿ ಅವರ ಪಾತ್ರ ಪ್ರಮುಖವಾಗಿದ್ದರೆ ಇರಲಿಲ್ಲ ಎನ್ನುವಂಥ ಕಾರಣಕ್ಕೆ ನಿನ್ನೆ ರಾತ್ರಿಯೇ ಅವರನ್ನು ಬಿಡುಗಡೆ ಮಾಡಿ ವಿಚಾರಣೆ ಮಾಡಿ ಕಳಿಸಿರುವಂಥದ್ದು. ಅದರ ಜೊತೆಗೆ ಇನ್ನೊಬ್ಬ ಪ್ರಮುಖ ಆರೋಪಿಯಾದಂಥ ಜಿತೇಂದ್ರ ಸಿಂಗ್ ಕೂಡ ತಲೆಮರೆಸಿಕೊಂಡಿದ್ದಾರೆ. ಇಷ್ಟು ದಿನ ಆದರೂ ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ. ಅವರ ಹುಡುಕಾಟದಲ್ಲಿ ಪೊಲೀಸರು ತೊಡಗಿರುವಂಥದ್ದು. ಅವರು ಸಿಕ್ಕಾದ ನಂತರ ಅವರು ವಿಚಾರಣೆ ಕೂಡ ಪೊಲೀಸರು ಮಾಡಲಿದ್ದಾರೆ. ಡಿಸೆಂಬರ್ 26 ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.